ಶಿಕಾರಿಪುರ ಗಡಿ ಭಾಗದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿದೆ. ಒಂಟಿ ಸಲಗ ಪ್ರತ್ಯಕ್ಷದಿಂದ ಸ್ಥಳೀಯರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಶಿಕಾರಿಪುರ ಗಡಿ ಭಾಗದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿದೆ. ಒಂಟಿ ಸಲಗ ಪ್ರತ್ಯಕ್ಷದಿಂದ ಸ್ಥಳೀಯ ರೈತರಲ್ಲಿ ಈಗ ಆತಂಕ ಮೂಡ್ತಾ ಇದೆ. ಸುಣ್ಣದಕೊಪ್ಪ ಶಿವನಪಾದ ಭಾಗದಲ್ಲಿ ಓಡಾಟ ಕಂಡು ಬಂದಿದೆ. ಶಿವಮೊಗ್ಗದ ಶಿಕಾರಿಪುರದ ತಾಲೂಕಿನಲ್ಲಿರುವಂತಹ ಸುಣ್ಣದಕೊಪ್ಪ ಆನೆ ಓಡಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸುಣ್ಣದಕೊಪ್ಪ ಭಾಗದಲ್ಲಿ ಹೆಚ್ಚಾಗಿ ಮೆಕ್ಕೆಜೋಳ ಬಿತ್ತನೆ. ಕೂಡಲೇ ಒಂಟಿ ಸಲಗ ಓಡಿಸುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಶಿಕಾರಿಪುರ ಗಡಿ ಭಾಗದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿದೆ. ಇದರಿಂದ ರೈತರಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಒಂಟಿ ಸಲಗದ ಒಂದು ವಿಜುವಲ್ಸ್ ಅನ್ನ ಯಾಕೆ ಅಂತ ಅಂದರೆ ಅಲ್ಲಿ ರೈತರಿಗೆ ಭಯ ಆಗುತ್ತೆ. ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾಳಾಗುತ್ತೆ. ಜೊತೆಗೆ ಎಲ್ಲಿಗ ಗ್ರಾಮದ ಒಳಗಡೆ ಏನಾದರೂ ಒಂಟಿ ಸಲಗ ಬಂತು ಅಂತ ಅಂದರೆ ಅಲ್ಲಿರುವಂತಹ ರೈತರಿಗೆ ಅಷ್ಟೇ ಅಲ್ಲ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಗ್ರಾಮಸ್ಥರಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಆನೆಯನ್ನು ಓಡಿಸಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳೆಲ್ಲರೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸುಣ್ಣದಕೊಪ್ಪ ಭಾಗದಲ್ಲಿ ಒಂದು ಮೆಕ್ಕೆಜೋಳ ಅಧಿಕವಾಗಿ ಬೆಳೀತಾರೆ. ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ ರೈತರು. ಈ ಒಂದು ಬೆಳೆಗೆ ಎಲ್ಲಿ ಹಾನಿ ಆಗುತ್ತೆ ಎಂಬ ಆತಂಕದಲ್ಲಿದ್ದಾರೆ. ಸಾಲ ಸೋಲ ಮಾಡಿ ಕೆಲವೊಂದಿಷ್ಟು ಬೆಳೆಯನ್ನು ಬೆಳೆದಿರ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಮೆಕ್ಕೆಜೋಳವನ್ನು ಬೆಳೆದಿರೋದ್ರಿಂದ ಈಗ ಇನ್ನೇನು ಫಸಲಿಗೆ ಬಂದಂತಹ ಬೆಳೆ ಆಗಿರಬಹುದು ಅಥವಾ ಈಗ ಇನ್ನು ಬಿತ್ತನೆ ಏನಾದರೂ ಮಾಡಿದ್ರು ಕೂಡ ಬಹಳ ಕಷ್ಟ ಆಗುತ್ತೆ ರೈತರಿಗೆ. ಎಲ್ಲಿ ನಮ್ಮ ಬೆಳೆಯನ್ನು ಹಾಳು ಮಾಡಿಬಿಡ್ತಾರೋ ಅಂತ, ಹಾಳಾಗುತ್ತೋ ಅಂತ ಸದ್ಯಕ್ಕೆ ರೈತರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ಒಂದು ಒಂಟಿ ಸಲಗವನ್ನು ಸೆರೆ ಹಿಡಿಯುವಂತೆ ಆಗ್ರಹ ಕೂಡ ಮಾಡ್ತಿದ್ದಾರೆ. ಕಳೆದ 2 ದಿನದಿಂದ ಸುಣ್ಣದಕೊಪ್ಪ, ಮಾಯ್ತಮ್ಮುಚುಡಿ ಮತ್ತು ಕೊರಟೀಕೆರೆ ಭಾಗಗಳಲ್ಲಿ ಒಂದು ಒಂಟಿ ಸಲಗ ಆನೆ ಬಂದು ಇಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದೆ. ರೈತರು ಈಗ ತಾನೇ ಜೋಳವನ್ನು ಬಿತ್ತನೆ ಮಾಡಿದ್ದಾರೆ, ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿದ್ದಾರೆ. ಆ ಎಲ್ಲ ಬೆಳೆಗಳಲ್ಲಿ ಓಡಾಡಿ ಆ ಪೈರುಗಳನ್ನು ಹಾಳು ಮಾಡಿದೆ. ಈ ಹಿಂದೆ ಹೊಸನಗರ, ತೀರ್ಥಹಳ್ಳಿ ಭಾಗಗಳಲ್ಲಿ ಆನೆಗಳ ಕಾಟ ಇದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಅರೆಮಲೆನಾಡು ಪ್ರದೇಶ ಆಗಿರ್ತಕ್ಕಂತಹ ನಮ್ಮ ಭಾಗದಲ್ಲೂ ಸಹ ಆನೆ ಬಂದು ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಈ ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಒಂದು ಆನೆಯನ್ನ ಏನು ಇಲ್ಲಿ ಒಂಟಿ ಸಲಗ ಬಂದು ರೈತರಿಗೆ ತೊಂದರೆ ಕೊಡ್ತಾ ಇದೆ, ಈ ಆನೆಯನ್ನ ಹಿಡಿದು ಕಾಡಿ ಬಿಡೋದ್ರ ಮುಖಾಂತರ ನಮ್ಮ ರೈತರುಗಳು ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದಿರ್ತಕ್ಕಂತಹ ಪೈರುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇವತ್ತು ಅರಣ್ಯ ಇಲಾಖೆಗೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕಳೆದ 2 ದಿನದಿಂದ ಸುಣ್ಣದಕೊಪ್ಪ, ಮಾಯ್ತಮ್ಮುಚುಡಿ ಮತ್ತು ಕೊರಟೀಕೆರೆ ಭಾಗಗಳಲ್ಲಿ ಒಂದು ಒಂಟಿ ಸಲಗ